ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಂದು ಹುಡುಗ ತನ್ನ ಚಿಲ್ಲರೆ ವ್ಯಾಪಾರ ಮುಗಿಸಿ ಬರುವಾಗ ಸಂಜೆ ಆಗ್ತಾ ಇತ್ತು. ಮನೆ ತಲುಪಲು ಇನ್ನೂ ನಡಿಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಸಿವಾಗಿದೆ. ಇವತ್ತು ವ್ಯಾಪಾರವು ಕಡಿಮೆ ಆಗಿತ್ತು. ಈ ಹಣದಲ್ಲಿ ತಾನು ತಿಂಡಿ ತಿಂದ್ರೆ ಮನೆಯಲ್ಲಿ ಅಮ್ಮನ ಔಷಧಿಗೆ ಹಣ ಸಾಕಾಗೋದಿಲ್ಲ. ಹೀಗೆ ಯೋಚಿಸಿ ಇಲ್ಲೇ ಇಲ್ಲಾದರೂ ಸ್ವಲ್ಪ ನೀರು ಸಿಕ್ಕರೆ ಕುಡಿದು ಹೋಗ್ತೇನೆ ಎಂದುಕೊಂಡು ಸುತ್ತ ನೋಡಿದ. ದೂರದಲ್ಲಿ ಒಂದು ಮನೆ ಇತ್ತು. ಹೋಗಿ ಆ ಮನೆಯ ಬಾಗಿಲು ಒಡೆದ. ಒಬ್ಬ ಸುಂದರ ಯುವತಿ ಬಂದು ಬಾಗಿಲು ತೆಗೆದಳು. ಈ ಹುಡುಗನನ್ನ ನೋಡಿದ್ಲು. ಹುಡುಗ ಹಸಿದಿದ್ದಾನೆ ಎಂದು ಅವಳಿಗೆ ತಿಳಿಯಿತು. ಹುಡುಗ ಆಕೆಗೆ ಕೈ ಮುಗಿದು ಕುಡಿಯಲು ಸ್ವಲ್ಪ ನೀರು ಕೊಡ್ತೀರಾ ಎಂದು ಕೇಳಿದ. ಆಕೆ ಒಳಗೆ ಹೋಗಿ ಒಂದು ಲೋಟದ ತುಂಬ ಹಾಲು ತಂದು ಕೊಟ್ಟಳು. ಆ ಹುಡುಗ ಹೇಳಿದ, ಅಮ್ಮ, ನಾನು ಕೇಳಿದ್ದು ನೀರು ಎಂದನು. ಪರವಾಗಿಲ್ಲ, ಹಾಲು ಕುಡಿ, ನಿನಗೆ ಹಸಿವಾಗಿದೆ ಎಂದಳು. ಹುಡುಗ ಹಾಲನ್ನು ಕುಡಿದು ಲೋಟವನ್ನು ಕೊಡುತ್ತಾ, ಈ ಹಾಲಿಗೆ ಎಷ್ಟು ಹಣ ಕೊಡಬೇಕು? ನನ್ನ ಕೈಲಿ ಈಗ ಹಣ ಇಲ್ಲ ಎಂದು ಸಂಕಟದಿಂದ ಹೇಳಿದ. ನಾನು ನಿನಗೆ ಹಣಕ್ಕೆ ಹಾಲು ಕೊಟ್ಟಿಲ್ಲ, ಪ್ರೀತಿಯಿಂದ ಕೊಟ್ಟಿದ್ದು. ಇದಕ್ಕೆ ಪ್ರತಿಫಲ ಬಯಸಬಾರದು ಎಂದು ಯುವತಿ ಹೇಳಿದಳು. ಆ ಹುಡುಗ ಆಕೆಯ ಸುಂದರ ವದನವನ್ನು ಕಣ್ಣಿನಲ್ಲಿ ತುಂಬಿಕೊಂಡು ಧನ್ಯವಾದ ಹೇಳಿ ಅಲ್ಲಿಂದ ಹೊರಟನು. ಹೊರಬರುತ್ತಿದ್ದಂತೆ ಅವನಿಗೆ ದೇಹದಲ್ಲಿ ಚೈತನ್ಯ ಬಂದಂತೆ ಅನಿಸಿತು. ಮನದ ಮೂಲೆಯಲ್ಲಿ ಕರುಣೆ, ಪ್ರೀತಿಗೆ ಅದ್ಭುತವಾದ ಶಕ್ತಿಯಿದೆ ಎನಿಸಿತು. ಹಸಿದಾಗ ಯಾರಿಂದಲೂ ಹಾಲು ಒದಗಿಸಿದ ಭಗವಂತನಿಗೆ ಕೈ ಮುಗಿದ. ಕೆಲವು ವರ್ಷಗಳು ಕಳೆಯಿತು. ಆ ಹುಡುಗ ಕಷ್ಟಪಟ್ಟು ಓದಿ ಮಹಾನಗರದಲ್ಲಿ ಹೆಸರುವಾಸಿ ಮತ್ತು ಯಶಸ್ವಿ ವೈದ್ಯ ಆಗಿದ್ದ. ಕಷ್ಟಕರವಾದ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವ ಇವನಂತ ಪರಿಣಿತರು ಆ ರಾಜ್ಯದಲ್ಲಿ ಇರಲಿಲ್ಲ. ಆ ದಿನ ಆ ಆಸ್ಪತ್ರೆಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಯ ಕೇಸ್ ಬಂದಿತು. ಉಳಿದೆಲ್ಲ ಡಾಕ್ಟರ್ಗಳು ಓದಿ, ಅಯ್ಯೋ, ಇದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಎಂದು ಹಾಗೆ ಇಟ್ಟರು. ವಿವರವಿದ್ದ ಆ ಕೇಸ್ ಪೇಪರ್ ಇವನ ಕಡೆಗೂ ಬಂದಿತು. ನೋಡಿದ, ಅದು ಅವನಿದ್ದ ಊರಿನ ಪೇಷಂಟ್ ಆಗಿದ್ದಳು. ಫೋಟೋದ ಮೇಲೆ ಕಣ್ಣಾಡಿಸಿದ. ಅದೇ ಹೆಣ್ಣು ಮಗಳು. ತಕ್ಷಣ ಹೇಳಿದ, ಈ ಆಪರೇಷನ್ ನಾನು ಹ್ಯಾಂಡಲ್ ಮಾಡ್ತೀನಿ, ಎಲ್ಲ ರೆಡಿ ಮಾಡ್ಕೊಳ್ಳಿ ಎಂದು ನರ್ಸ್ಗಳಿಗೆ ಹೇಳಿದ. ಎಲ್ಲ ತಯಾರಾಗಿ ಆಪರೇಷನ್ ಯಶಸ್ವಿಯಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ಆಕೆಯನ್ನು ವಾರ್ಡಿನಲ್ಲಿ ಮಲಗಿಸಿದ್ರು. 1 ವಾರಕ್ಕೆ ಅವಳು ಸುಧಾರಿಸಿದ್ಲು. ಪಕ್ಕದಲ್ಲಿ ಕುಳಿತಿದ್ದ ತನ್ನ ಗಂಡನಿಗೆ ಹೇಳುತ್ತಿದ್ದಳು, ಇಷ್ಟು ದುಬಾರಿ ಆಸ್ಪತ್ರೆಗೆ ಯಾಕೆ ಸೇರಿಸಿದ್ರಿ? ಅಷ್ಟೊಂದು ಹಣ ಜೀವಮಾನವಿಡಿ ದುಡಿದ್ರು ನಮ್ಮಿಂದ ತೀರಿಸಲು ಸಾಧ್ಯವಿಲ್ಲ ಎಂಬ ಚಿಂತೆಯಲ್ಲಿ ಮುಳುಗಿದ್ದಳು. ಅಂದು ಪೇಷಂಟ್ಗಳ ಆರೋಗ್ಯ ತಪಾಸಣೆ ಮಾಡಲು ಅದೇ ಡಾಕ್ಟರ್ ರೌಂಡ್ಸ್ಗೆ ಬಂದರು. ಈಕೆಯ ಹತ್ತಿರ ಬಂದು, ಹೇಗಿದ್ದೀಯಮ್ಮ ಎಂದು ವಿಚಾರಿಸಿದಾಗ ಆಕೆ ಅಳುತ್ತಾ, ಡಾಕ್ಟ್ರೆ, ನೀವು ನನ್ನನ್ನು ಉಳಿಸದೇ ಇದ್ದಿದ್ರೆ ಚೆನ್ನಾಗಿತ್ತು. ನೀವು ಕೇಳು ಲಕ್ಷಗಟ್ಟಲೆ ಹಣ ಹೊಂದಿಸಲು ನಾವು ಸಾಯೋವರೆಗೂ ದುಡಿದ್ರೂ ಸಾಧ್ಯವಿಲ್ಲ ಎಂದು ಅಳುತ್ತಿದ್ರೆ ಅದಕ್ಕೆ ಏನು ಉತ್ತರ ಕೊಡದ ಡಾಕ್ಟರ್ ನರ್ಸ್ಗೆ ಹೇಳಿದ್ರು, ಬಿಲ್ಲನ್ನು ರೆಡಿ ಮಾಡಿ ಇವರಿಗೆ ಕೊಡಿ ಅಂತ ಹೇಳಿ ಮುಂದೆ ಹೋದ್ರು. ನರ್ಸ್ ಆಪರೇಷನ್ ಮಾಡಿದ ಖರ್ಚಿನ ಪಟ್ಟಿ ತಯಾರು ಮಾಡಿ ಆ ಮಹಿಳೆಯ ಕೈಗೆ ತಂದು ಕೊಡ್ತಾಳೆ. ನಡುಗುವ ಕೈಗಳಿಂದ ಆಕೆ ಅದನ್ನು ತೆರೆದು ನೋಡಿದಳು. ಅದರಲ್ಲಿ ಹೀಗೆ ಬರೆದಿತ್ತು, ಅಂದು ಹಸಿದು ದಣಿದು ಬಂದ ನನಗೆ ನೀವು ಪ್ರೀತಿಯಿಂದ ಕೊಟ್ಟ 1 ಲೋಟ ಹಾಲಿನ ಮುಂದೆ ಇದೇನೂ ಅಲ್ಲ. ಹಾಲಿನ ಪ್ರೀತಿ ಟ್ರೀಟ್ಮೆಂಟ್ಗೆ ಸರಿಯಾಗಿದೆ. ಆಪರೇಷನ್ ಖರ್ಚನ್ನ ನೀವು ಕೊಡುವ ಅಗತ್ಯವಿಲ್ಲ. ಅಮ್ಮ, ನಿಮಗೆ ಒಳ್ಳೆಯದಾಗಲಿ ಎಂದು ಬರೆದಿತ್ತು. ಆಕೆಯ ಕಣ್ಣಂಚಲ್ಲಿ ನೀರು ತುಂಬಿತ್ತು. ಎಂತಹ ಅದ್ಭುತವಾದ ಕತೆ ಅಲ್ವಾ? ನಿಜವಾದ ಪ್ರೀತಿ ಅಂತಃಕರಣಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಹೇಳಿದಂತೆ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡು, ಫಲ ಭಗವಂತನಿಗೆ ಬಿಡು. ಯಾರೇ ಅಪರಿಚಿತರೇ ಆಗಲಿ, ಯಾವುದೇ ಸಮಯದಲ್ಲಿ ಬಾಯಾರಿಕೆ, ಹಸಿವು ಎಂದು ಕೇಳಿ ಬಂದವರಿಗೆ ಪ್ರೀತಿಯಿಂದ ಮಾತನಾಡಿಸಿ ಆಸರೆ, ಕುಡಿಯಲು ನೀರು, ಹಸಿದವರಿಗೆ ಸ್ವಲ್ಪ ಆಹಾರ ಕೊಟ್ಟರೆ ಹೊಟ್ಟೆ ತುಂಬಿದವರು ಹರಸುವ ಹಾರೈಕೆಯೇ ಪುಣ್ಯದ ನಿಧಿಯಾಗಿ ಸಮಯಕ್ಕೆ ಕಾಪಾಡ್ತದೆ. ಎಂದೋ ಯಾರಿಗೋ ಮಾಡಿದ ಸಹಾಯ ಇನ್ಯಾರಿಂದಲೂ ಸಹಾಯ ಮಾಡಿಸ್ತದೆ. ಬದುಕಿಗೆ ಅಗತ್ಯವಾದ ಆಹಾರ ಕೊಟ್ಟು ಹಂಚಿ ತಿನ್ನುವುದರಲ್ಲಿ ಸಿಗುವ ನೆಮ್ಮದಿ, ಸಂತೋಷ ಬೇರೆಲ್ಲೂ ಸಿಗೋದಿಲ್ಲ. ಕಳೆದ ಶತಮಾನದ 20ರ ದಶಕದಲ್ಲಿ ಧಾರವಾಡ ಜಿಲ್ಲೆಯ ಹಾವೇರಿಯಲ್ಲಿ ಸಿದ್ದಪ್ಪ ಹೊಸಮನಿ ಎಂಬ ಒಬ್ಬ ವಕೀಲರಿದ್ರು. ಅನ್ಯಾಯದ ವಿರುದ್ಧ ಸಿಡಿದೇಳುತ್ತಿದ್ದ ಅವರು ಬಡವರ ಬಗೆಗೆ, ಶೋಷಣೆಗೆ ಒಳಗಾದವರ ಬಗೆಗೆ ಅನುಕಂಪ, ಮೃದು ಭಾವನೆಗಳನ್ನು ಹೊಂದಿದ್ರು. ತುಳಿತಕ್ಕೆ ಒಳಗಾದವರ ನೆರವಿಗೆ ಅವರು ಧಾವಿಸುತ್ತಿದ್ರು. ಒಂದ್ಸಲ ಹೀಗಾಯ್ತು. ಒಬ್ಬ ಬಡ ರೈತನು ಮಾರವಾಡಿಯೊಬ್ಬನ ಬಳಿ ಸಾಲ ತಂದಿದ್ದನು. ತಾನು ಪಡೆದ ಸಾಲವನ್ನು ಅವನು ಆ ಮಾರವಾಡಿಗೆ ಕೊಟ್ಟು ಮುಟ್ಟಿಸಿದನು. ಆದರೆ ಆ ಮಾರವಾಡಿ ಸಾಲ ಮರುಪಾವತಿ ಆದ ಬಗೆಗೆ ರೈತನಿಗೆ ದಾಖಲೆ ಏನನ್ನೂ ನೀಡಿರಲಿಲ್ಲ. ತನ್ನ ಲೆಕ್ಕದ ಪುಸ್ತಕದಲ್ಲಿ ಸಾಲದ ಬಾಕಿ ಹಾಗೇ ಇದೆ ಎಂದು ತೋರಿಸಿ ಸಾಲ ವಸೂಲಿಯ ಬಗೆಗೆ ಆ ರೈತನ ವಿರುದ್ಧ ದಾವ ಹೂಡಿದನು. ಆ ಬಡ ರೈತ ವಕೀಲರ ಸಂಘಕ್ಕೆ ಬಂದು ತನ್ನ ಪರವಾಗಿ ವಕಾಲತ್ತು ವಹಿಸಬೇಕೆಂದು ಅನೇಕರನ್ನ ಅಂಗಲಾಚಿ ಬೇಡ್ಕೊಂಡ. ನೀನು ಸಾಲವನ್ನು ಹಿಂದಿರುಗಿಸಿದ ಬಗೆಗೆ ನಿನ್ನ ಬಳಿ ಸಾಕ್ಷಿ ಪುರಾವೆಗಳು ಏನಾದರೂ ಇವೆ ಎಂದು ಅವರೆಲ್ಲರೂ ಅವನನ್ನ ಕೇಳಿದ್ರು. ನಾನು ದೇವರ ಪ್ರಮಾಣ ಮಾಡಿ ಹೇಳ್ತೇನೆ, ನಮ್ಮ ಹೊಲದ ಸಮೀಪದಲ್ಲಿ ಇರುವ ಬೇವಿನ ಮರದ ಕೆಳಗೆ ಎಲ್ಲಾ ಸಾಲ ಚುಕ್ತ ಮಾಡಿದ್ದೇನೆ ಎಂದು ಹೇಳಿದಾಗ ಅವರೆಲ್ಲರೂ ನಕ್ಕು, ಹುಚ್ಚಪ್ಪ, ಕೋರ್ಟು ನಿನ್ನ ದೇವರನ್ನ ಕೇಳೋದಿಲ್ಲ,
ನಿನ್ನ ಬೇವಿನ ಮರವನ್ನೂ ಕೇಳೋದಿಲ್ಲ. ಅದು ಕಾಗದ ಪತ್ರ, ಸಾಕ್ಷಿ, ಪುರಾವೆಗಳನ್ನು ಮಾತ್ರ ನೋಡ್ತದೆ ಎಂದು ಅವನಿಗೆ ಹೇಳಿದರು. ಆ ಬಡ ರೈತನಿಗೆ ಅವರ ಮಾತನ್ನ ಕೇಳಿ ಆಕಾಶವೇ ಹರಿದು ತಲೆಯ ಮೇಲೆ ಬಿದ್ದಂತಾಯಿತು. ರಕ್ಷಕರು ಯಾರೂ ಇಲ್ಲವೆನ್ನುವ ಅಸಹಾಯ ಸ್ಥಿತಿಯಲ್ಲಿ ಅವನು ತೊಳಲಾಡ್ತಿದ್ದ. ತನ್ನ ವಯಸ್ಸಿಗಿಂತಲೂ ಅವನಿಗೆ ಒಮ್ಮೆಲೆ ಹೆಚ್ಚು ವರ್ಷಗಳು ಆದಂತಾಗಿದ್ದವು. ಅಷ್ಟರಲ್ಲಿ ಹೊಸಮನಿಯವರು ವಕೀಲರ ಸಂಘಕ್ಕೆ ಬಂದರು. ಅವರನ್ನು ಕೇಳಿದ್ರೆ ತನಗೆ ರಕ್ಷಣೆ ಸಿಕ್ಕಬಹುದೆಂದು ಅವನು ಭಾವಿಸಿದ. ಮುಳುಗುವ ಮನುಷ್ಯನು ಬದುಕಬೇಕೆನ್ನುವ ಆಸೆಯಿಂದ ಒಂದು ಹುಲ್ಲು ಕಡ್ಡಿಗಾದ್ರೂ ತೆಕ್ಕೆ ಬೀಳಬೇಕೆಂತಾನೆ. ಅವನು ಹೊಸಮನಿಯವರಿದ್ರು ತನ್ನ ಅಳಲನ್ನು ತೋಡಿಕೊಂಡು, ಯಪ್ಪ, ನೀವು ನನ್ನ ಉಳಿಸಿರಿ ಎಂದು ಬೇಡಿಕೊಂಡ. ಅವರು ವಕೀಲ ಪತ್ರದ ಮೇಲೆ ಅವನ ಸಹಿ ತೆಗೆದುಕೊಂಡರು. ಅಲ್ಲ ಸರ್, ಅವನ ಬಾಯಿ ಮಾತಿನ ವಿನ ಅವನ ಬಳಿ ಯಾವ ಸಾಕ್ಷ್ಯಾಧಾರಗಳೂ ಇಲ್ಲ. ನೀವು ಅವನ ವಕೀಲಿ ಹೇಗೆ ನಡೆಸ್ತೀರಿ ಎಂದು ವಕೀಲರೊಬ್ಬರು ಹೊಸಮನಿಯವರನ್ನ ಕೇಳಿದ್ರು. ಅವನು ಬೇವಿನ ಮರದ ಕೆಳಗೆ ಸಾಲ ಹಿಂತಿರುಗಿ ಕೊಟ್ಟಿರುವುದಾಗಿ ಹೇಳ್ತಾನೆ. ಅದನ್ನು ಕಂಡವರು ಯಾರಿದ್ದಾರೆ, ಯಾರು ಸಾಕ್ಷಿ ಹೇಳ್ತಾರೆ ಎಂದು ಅವರು ಅವರನ್ನ ಪ್ರಶ್ನಿಸಿದ್ರು. ಬೇವಿನ ಮರದಿಂದಲೇ ಸಾಕ್ಷಿ ಹೇಳಿಸಿದ್ರಾಯ್ತು ಎಂದು ಹೊಸಮನಿಯವರು ಅವರಿಗೆ ಹೇಳಿದರು. ಅದನ್ನು ಕೇಳಿದ ವಕೀಲರೆಲ್ಲರೂ ಅವರು ಇಂಥ ಹಾಸ್ಯಾಸ್ಪದ ಕೇಸನ್ನ ಹಿಡಿದು ತಮ್ಮ ಹೆಸರು ಕೆಡಿಸಿಕೊಳ್ಳುವರೆಂದು ತಮ್ಮ ಮನಸ್ಸಿನಲ್ಲೇ ಮಿಡುಕಿದರು. ನ್ಯಾಯಾಧೀಶರು ಸ್ಥಳ ಪರಿಶೀಲನೆಯ ದಿನವನ್ನು ಗೊತ್ತು ಮಾಡಿದರು. ಎತ್ತಿನ ಗಾಡಿ ಕಟ್ಟಿಕೊಂಡು ಎಲ್ಲರೂ ಆ ಬೇವಿನ ಮರದ ಕೆಳಗೆ ಹೊರಟರು. ನ್ಯಾಯಾಧೀಶರುಗಳೊಂದಿಗೆ ಇಬ್ಬರು ಪಕ್ಷಗಾರರು, ಅವರ ವಕೀಲರಿದ್ದರು. ಅವರು ಗಾಡಿಯಲ್ಲಿ ಪ್ರಯಾಣಿಸುತ್ತಿದ್ದಾಗ ಒಂದು ಬೇವಿನ ಮರವನ್ನ ಸಮೀಪಿಸಿದ್ರು. ಆ ರೈತ ಹೇಳಿದ ಬೇವಿನ ಮರ ಇದೇ ಅಲ್ಲವೇನು ಎಂದು ಹೊಸಮನಿ ಅವರು ಆ ಮಾರುವಾಡಿಯನ್ನ ಕೇಳಿದ್ರು. ಅವರ ಪ್ರಶ್ನೆಗೆ ಆ ಮಾರುವಾಡಿಯು, ಇದಲ್ಲ, ಆ ಮರ ಮುಂದೆ ಇದೆ ಎಂದು ಹೇಳಿದ. ಆಗ ಹೊಸಮನಿಯವರು ನ್ಯಾಯಾಧೀಶರಿಗೆ, ಸ್ವಾಮಿ, ನಿಮ್ಮೆದುರು ನನ್ನ ಪಕ್ಷಕಾರನ ಪರವಾಗಿ ನಿವೇದಿಸುವುದು ಇನ್ನೇನೂ ಇಲ್ಲ ಎಂದು ಹೇಳಿದರು. ಬೇವಿನ ಮರದಿಂದ ಅವರು ಸಾಕ್ಷಿ ಹೇಳಿಸಿದ್ರೆನ್ನುವ ಮಾತು ಜನರ ಬಾಯಲ್ಲಿ ಇಂದು ಉಳಿದುಕೊಂಡಿದೆ. ಅನಾಥರಿಗೆ ದೇವರೇ ರಕ್ಷಕನೆಂದು ಹೇಳ್ತಾರೆ. ಸಂಕಟದಲ್ಲಿ ಸಿಲುಕಿಕೊಂಡವರನ್ನ ಸಂಕಟದಿಂದ ಪಾರು ಮಾಡಲು ದೇವರಂತ ಒಬ್ಬರು ಸಮಾಜದಲ್ಲಿ ಯಾರಾದರೂ ಇದ್ದೇ ಇರ್ತಾರೆ ಎನ್ನುವುದು ಈ ಕಥೆಯ ಸಾರಾಂಶ. ತಮ್ಮನ ರೂಮ್ಗೆ ಹೋಗುತ್ತಿದ್ದಂತೆ 2 ವರ್ಷದ ಹಿಂದಿನ ಆ ಘಟನೆ ನೆನಪಾಗಿತ್ತು ಅಣ್ಣನಿಗೆ. ಒಟ್ಟಿಗೆ ಬೆಳೆದ ಅಣ್ಣ ತಮ್ಮಂದಿರಿಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಇಬ್ಬರು ಸಂಪಾದನೆ ಮಾಡ್ತಿದ್ರು. ತಮ್ಮ ಕೂಡಿಡ್ತಿದ್ದ. ಅಣ್ಣ ಸಂಪಾದನೆಯಲ್ಲಿ ಒಂದಿಷ್ಟು ಅಸಹಾಯಕರಿಗೆ ಹಂಚುತ್ತಿದ್ದ. ಹೀಗೆ ದಾನ ಮಾಡೋದು ಅವನ ಪ್ಯಾಷನ್ಗಳಲ್ಲಿ ಒಂದಾಗಿತ್ತು. ಅನೇಕ ಬಾರಿ ತಮ್ಮ ಅಣ್ಣನಿಗೆ ಬೈದಿದ್ದ, ಹಂಗಿಸಿದ್ದ. ನೀನ್ ಕಷ್ಟಪಟ್ಟು ಸಂಪಾದಿಸಿದನ ಎಂಜಾಯ್ ಮಾಡು, ನಿನಗಾಗಿ ಖರ್ಚು ಮಾಡು, ಅದ್ಬಿಟ್ಟು ಸಂಬಂಧ ಇಲ್ಲದವರಿಗೆ ಯಾಕೆ ಅಂತೀಯ, ನೀನೊಬ್ಬ ಹುಚ್ಚ ಎಂದು ಹೇಳಿದ್ದ. ಅಂದು ತಮ್ಮ ಹೊಸದಾಗಿ KTM ಬೈಕ್ ತಗೊಂಡಿದ್ದ. ಅಣ್ಣನನ್ನ 1 ರೌಂಡ್ ಹಾಕಿ ಬರೋಣವೆಂದು ಹಿಂದೆ ಕೂರಿಸಿ ಒಂದಿಷ್ಟು ದೂರ ಹೋಗಿತ್ತಷ್ಟೇ ಆ ಯಮರೂಪಿ ಟ್ರಕ್ ರಸ್ತೆಗೆ ಬಂದದ್ದೇ ತಿಳಿದಿರಲಿಲ್ಲ. ಬೈಕ್ ಅದೇ ವೇಗದಲ್ಲಿ ಅಪ್ಪಳಿಸಿತ್ತು. ತಮ್ಮನಲ್ಲಿ ಹೆಲ್ಮೆಟ್ ಇತ್ತು, ಅಣ್ಣನಲ್ಲಿ ಇರಲಿಲ್ಲ. ಇಬ್ಬರು ಕೆಳಗೆ ರಸ್ತೆಗೆ ಬಿದ್ದಿದ್ರು. ಒಂದಷ್ಟು ದೂರ ಎಳೆದು ಇಬ್ಬರ ತಲೆಯು ರಸ್ತೆ ರಿವೈಡರ್ಗೆ ಅಪ್ಪಳಿಸಿತ್ತು. ಬಿದ್ದ ರಭಸಕ್ಕೆ ಕ್ಲಿಪ್ ಹಾಕದ ಹೆಲ್ಮೆಟ್ ತಲೆಯಿಂದ ಆಚೆ ಹೋಗಿತ್ತು. ರಿವೈಡರ್ ತಮ್ಮನ ತಲೆ ಭಾಗವಾಗಿತ್ತು. ಅಲ್ಲೇ ಕೊನೆ ಉಸಿರೆಳೆದಿದ್ದ. ಅಣ್ಣ ಪವಾಡ ಸದೃಶವಾಗಿ ಪಾರಾಗಿದ್ದ. ಇಂದು ಮಾರ್ಚ್ 12, ಸರಿಯಾಗಿ 2 ವರ್ಷವಾಗಿತ್ತು. ಕಣ್ಣೀರು ಒರೆಸಿಕೊಂಡ ಅಣ್ಣ ಫೋಟೋದಲ್ಲಿದ್ದ ಗಂಧದ ಮಾಲೆ ಬದಲಾಯಿಸಿದ. ಕೈ ಮುಗಿದ. ತಮ್ಮ ಅವನದೇ ಆದ ಶೈಲಿಯಲ್ಲಿ ಹೇಳಿದಂತೆ ಭಾಸವಾಗಿತ್ತು. ಅಣ್ಣ, ಸಂಪಾದಿಸಿದನ್ನು ಅಸಹಾಯಕರಿಗೆ ಹಂಚುವ ನಿನ್ನನ್ನು ಹೆಲ್ಮೆಟ್ ಇಲ್ಲದಿದ್ದರೂ ಭಗವಂತ ಕಾಪಾಡಿದ. ಕೂಡಿಟ್ಟು ಮಜಾ ಮಾಡ್ತಿದ್ದ ನನ್ನನ್ನು ವೇಸ್ಟ್ ಬಾಡಿ ಎಂದು ಹೆಲ್ಮೆಟ್ ಇದ್ದರೂ ಕರೆಸಿಕೊಂಡ ಎಂದ. ಅಣ್ಣ ಒಂದು ಕ್ಷಣ ಸುತ್ತ ನೋಡಿದ. ಮನಸ್ಸಿನ ಭಾವನೆಯಷ್ಟೇ ಅಲ್ಲಿ ಭ್ರಮೆಯಾಗಿ ಹೊರಬಂದಿತ್ತು. ಎಂದಿನಂತೆ ಫೋಟೋದಲ್ಲಿ ನಗುತ್ತಿದ್ದ ತಮ್ಮ. ಒಂದು ಕಡೆ DVG ಅವರು ಹೇಳಿದ್ದು ಹೀಗೆ: ಹೆಸರು ಹೆಸರೆಂದು ಬಸವಳಿಯುವುದೇ ಕಯ್ಯ, ಕಸದೊಳಗೆ ಕಸವಾಗಿ ಹೋಹನೆಲೆ ನೀನು. ಅದೆಷ್ಟು ಅರ್ಥಪೂರ್ಣ ಸಾಲು ನೋಡಿ. ಹೆಸರು, ಅಧಿಕಾರ, ಹಣ ಎಂದು ದಿನ ದೂಡುವ ನಾವುಗಳು ಮುಂದೊಂದು ದಿನ ಈ ಲೋಕ ಬಿಡುವಾಗ ಎಲ್ಲವನ್ನೂ ಇಲ್ಲೇ ಬಿಟ್ಟು ಕಸದೊಳು ಕಸವಾಗಿ ಹೋಗ್ತೇವೆ. ಹಾಗಿದ್ದ ಮೇಲೆ ಹೋಗುವ ಮೊದಲು ಒಂದಷ್ಟು ಜನರ ಕಣ್ಣೀರು ಒರೆಸಿ ಯಾಕೆ ಹೋಗಬಾರ್ದು? ಮೇಲೊಬ್ಬ ಭಗವಂತ ನೋಡುತ್ತಿದ್ದಾನೆ. ಅದೆಷ್ಟೋ ಬಾರಿ ಯಮಧರ್ಮ ರಾಯನನ್ನೇ ತಡೆದು ನಿಲ್ಲಿಸಿ ನಿಮಗೆ ಇನ್ನೊಂದಿಷ್ಟು ದಿನ ಆಯಸ್ಸು ಆ ಭಗವಂತ ಕೊಟ್ಟರೆ ಖಂಡಿತ ಭೂಮಿ ಮೇಲೆ ನಿನ್ನ ಜನ್ಮ ಸಾರ್ಥಕವೆನಿಸಬಹುದಲ್ವೇ? ನೆನಪಿರ್ಲಿ, ಮೇಲೊಬ್ಬ ಭಗವಂತ ಕಾಯುತ್ತಿರ್ತಾನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವೇನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.